ರೂಲ್ಸ್ ಎಲ್ಲ ಫಾಲೋ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಸಾಲ ಏನಕ್ರಿ ತಗೊಂತೀರಾ? ಎಲ್ಲದಕ್ಕೂ ಒಪ್ಕೊಂಡೆ ತಾನೆ ಪೇಪರ್ ಮೇಲೆ ಸೈನ್ ಹಾಕಿ ಸಾಲ ತಗೊಂಡಿರೋದು. ಇವಾಗ ದುಡ್ಡು ವಾಪಸ್ ಕೇಳಿದ್ರೆ ಸಬೂಬ್ ಹೇಳ್ತೀರಾ? ಸರ್, ಅದು ನಮ್ ಲಾಯರ್ ಹ್ಯಾಂಡಲ್ ಮಾಡ್ತಾರೆ. ನಾನು ಒಂದ್ಸಲ ಅವ್ರಿಗೆ ಕಾಲ್ ಮಾಡ್ತೀನಿ. ಸಾಲ ಕೊಟ್ಟಿರೋದು ನಿಮ್ಗ ಅಥವಾ ಲಾಯರ್ಗ? ಸರ್, ಆಫೀಸಲ್ಲಿ ಬಂದು ಈ ತರ ಮಾತಾಡ್ತಿದ್ದೀರಲ್ಲ, ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಟೈಮ್ ಎಲ್ಲ ಕೊಡಕ್ಕಾಗಲ್ಲ. ಇವಾಗಲೇ ಬೇಜಾನ್ ಟೈಮ್ ಕೊಟ್ಟಾಗಿದೆ. ಎಕ್ಸ್ಕ್ಯೂಸ್ ಮೀ, ಈ ರೀತಿ ಆಫೀಸ್ ಬಂದು ಕೂಗಾಡೋದು ಡಸಂಟ್ ಲುಕ್ ರೈಟ್. ನೀವ್ಯಾರ್ರಿ? ಇದು ನಮಗೂ ಅವ್ರಿಗಿರೋ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಅವ್ರು ಲೋನ್ ತಗೊಂಡಿದ್ದಾರೆ, ಅದನ್ನ ವಾಪಸ್ ಕೊಡ್ಬೇಕು ಅಷ್ಟೇ ತಾನೆ. ಅದ್ರ ಪ್ರಾಬ್ಲಮ್ ಏನಿದೆ? ಸೀತಾವ್ರೆ, ಒಂದ್ ನಿಮಿಷ. ನೀವು ಲೀಗಲ್ ನೋಟಿಸ್ನ ಮನೆ ಕಳಿಸ್ಬೋದು ಅಥವಾ ಆಫೀಸ್ ಕಳಿಸ್ಬೋದು. ಈ ರೀತಿ ಡೈರೆಕ್ಟ್ ಆಗಿ ಬಂದು ಧಮಕಿ ಹಾಕೋಗಿಲ್ಲ. ರಾಮ್, ಸುಮ್ಮನೆ ಯಾಕೆ ತೊಂದರೆ ತಗೊಳ್ಳೋದು? ನಾನು ಮಾತಾಡ್ತೀನಿ ಅವ್ರ ಹತ್ರ. ನೋ ಸೀತಾವ್ರೆ, ಇವ್ರ ಹತ್ರ ಮಾತಾಡೋದಕ್ಕೆ ಬಾಸ್ ಹೇಳ್ ಕಳ್ಸಿದ್ದು. ಲುಕ್ ಮಿಸ್ಟರ್, ನೀವ್ ಏನೇ ಮಾತಾಡೋದಿದ್ರು ನನ್ನ ಹತ್ರ ಮಾತಾಡಿ. ಅಲ್ಲಿ ವಿಸಿಟರ್ಸ್ ರೂಮ್ ಇದೆ, ಪ್ಲೀಸ್ ವೇಟ್ ಇನ್ ದ ವಿಸಿಟರ್ಸ್ ರೂಮ್. ಸೀತಾವ್ರೆ, ಅವ್ನ ವಿಸಿಟರ್ಸ್ ರೂಮ್ಗೆ ಕರ್ಕೊಂಡೋಗಿ. ಪ್ರಪಂಚದಲ್ಲಿ ಯಾರೇನ್ ಸಾಲನೇ ಮಾಡಲ್ವಾ? ಕೆಲಸ ನೋಡಿ ಎಲ್ರು. ಸರಿ, ಇನ್ನೊಂದ್ಸಲ ಮೇಲ್ ಮಾಡ್ತೀನಿ ರೀ. ಓಕೆ, ಅಲ್ಲಿ ಕಾಲ್ ಯು ಬ್ಯಾಕ್. ಏನಾಯ್ತು ಮಗ? ನೀನು ಹೋಗಿ ಬರ್ತೀಯಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನ್ ಕೆಲಸ? ಯಾರೋ ಬ್ಯಾಂಕ್ ಅವ್ರು ಅಂತ ಹೇಳ್ಕೊಂಡು ಸೀತಾವ್ರನ್ನ ಹ್ಯಾರಾಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಶಿ ಇಸ್ ಲಿಲ್ ಅಪ್ಸೆಟ್. ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ನಾವು ಅವ್ರ ಜೊತೆ ಇರಬೇಕಾಗುತ್ತೆ. ಆದರೆ ಈ ಅವಕಾಶನ ನಾವು ಕಳ್ಕೊಬಾರ್ದು. ಪ್ಲೀಸ್ ನೀನು ಹೋಗ್ಬಾರಲ್ಲ. ಆಲ್ಸೋ ಒನ್ ಮೋರ್ ಥಿಂಗ್, ದಿಸ್ ಇಸ್ ದ ಅಡ್ರೆಸ್ ಹಿ ಆಸ್ಕ್ಡ್ ಮೀ ಟು ಡೆಲಿವರ್. ಓಕೆ, ಅದು ಯಾರು ಅಂತ ನೀಟಾಗಿ ತಿಳ್ಕೊಂಬ. ಆಲ್ಸೋ ಇಫ್ ಯು ನೀಡ್ ಎನಿಥಿಂಗ್ ಕಾಲ್ ಮೀ. ಓಕೆ ಮಗ, ಹುಷಾರ್. ಟೇಕ್ ಕೇರ್. ಓಕೆ. ಹೇಳಿ ಸರ್. ಏನ್ ಹೇಳೋದು? ನಾವು ಇವ್ರ ಹತ್ರ ಮಾತಾಡ್ಬೇಕಿತ್ತು. ನೀವ್ಯಾರು ಇಲ್ಲಿ ಕೂರ್ತಿ ಹೇಳಿ ಅಂತ ಹೇಳ್ತಿದ್ದೀರಾ? ನಿಮ್ಮ ಐ ಡಿ ಕಾರ್ಡ್ ಕೊಡಿ. ಐ ಡಿ ಕಾರ್ಡ್ ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಯಾಕೆ ಐ ಡಿ ಕಾರ್ಡ್ ತರಕ್ ಮರ್ಸ್ಬಿಟ್ರ? ಸಾಲ ವಸೂಲಿ ಮಾಡಕ್ ಬಂದಿದ್ವಿ. ಆದ್ರೆ ನೀವು ಯಾರೋ ಬ್ಯಾಂಕ್ ಅವ್ರ ತರ ಮಾತಾಡ್ತಾನೆ ಇಲ್ವೇ? ಅದು ಸರಿಯಾಗಿ ಸಾಲ ತೀರ್ಸೋರ್ಗೆ, ನಮ್ಮನ್ನ ಆಟ ಆಡ್ಸೋರ್ಗೆ ನಾವು ಹೀಗೆ ಡೀಲ್ ಮಾಡೋದು. ಡೀಲ್? ಸಾರಿ, ಏನಂದ್ರಿ? ಡೀಲ್ ಮಾಡೋದು? ನೀವೇನ್ ಸರ್ ರೋಲ್ ಕಾಲ್ ಮಾಡೋ ತರ ಮಾತಾಡ್ತಿದ್ದೀರಾ? ಅಲ್ಲ, ಯಾವಾಗಿಂದ ಬ್ಯಾಂಕ್ ಅವರು ಆಫೀಸಿಗೆ ನುಗ್ಗಿ ಕಸ್ಟಮರ್ಸ್ ಹತ್ರ ಕಲೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಅದೇ ನನಗೆ ಅರ್ಥ ಆಗ್ತಿಲ್ಲ. ನಿಮ್ ಬ್ರಾಂಚ್ ಮ್ಯಾನೇಜರ್ ಹೆಸರೇನು? ಅವ್ರ ಹೆಸರೆಲ್ಲ ಯಾಕೆ? ನಿಮ್ ಬ್ರಾಂಚ್ ಮ್ಯಾನೇಜರ್ ಅಷ್ಟೇ ಅಲ್ಲ, ಟಾಪ್ ಮ್ಯಾನೇಜ್ಮೆಂಟ್ ಮೀಟ್ ಮಾಡಿ ಮಾತಾಡಕ್ಕಾಗುತ್ತೆ. ಅವ್ರ ಹತ್ರ ಮಾತಾಡ್ತೀನಿ, ನೀವು ವೆಯ್ಟ್ ಮಾಡಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ.
ಯಾಕೆ ಯಾರೇನು ಮಾತಾಡ್ತಾನೆ ಇಲ್ಲ? ಇದನ್ನ ಹ್ಯಾಂಡಲ್ ಮಾಡೋಕ್ಕೆ ಡೈರೆಕ್ಟಾಗಿ ಲಾಯರ್ಗೆ ಬಿಡಬೇಕಾ ಅಥವಾ ಏನೋ ಇಷ್ಟೊಂದು ಬೇಡ್ಕೊಂತಿದ್ರ ಅಂತ ಬಿಡ್ತಾ ಇದೀವಿ. ಬೇಡ್ಕೋತಿಲ್ಲ ಸರ್. ನಿಮ್ಮ ಮ್ಯಾನೇಜರ್ ಹತ್ರ ಏನ್ ಬೇಡ, ನಾವೇ ನೋಟಿಸ್ ಕಳಿಸ್ತೀವಿ. ಒಂದು ನಿಮಿಷ. ಇನ್ಮೇಲಾದ್ರೂ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮಾತಾಡೋದನ್ನ ಕಲೀರಿ. ಅರ್ಥ ಆಯ್ತಾ? ಇವ್ರನ್ನ ಇದಕ್ಕೂ ಮುಂಚೆ ಎಲ್ಲರೂ ನೋಡಿದ್ರ? ಇಲ್ಲ, ಇದೇ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಿರೋದು. ಇವ್ರನ್ನ ನಿಜವಾಗ್ಲೂ ಬ್ಯಾಂಕ್ ಅವ್ರು ಅಂತ ಅನ್ಕೊಂಡ್ರಾ? ಮತ್ತೆ ಅವರು ಬ್ಯಾಂಕ್ ಅವರೇ ಅಲ್ಲ ಅಂತ ನೀವು ಹೇಳ್ತಿದ್ದೀರಾ? ಅವ್ರು ಹೋಗಿದ ರೀತಿ ನೋಡ್ರೆ ಗೊತ್ತಾಗಲ್ವಾ? ಮತ್ತು ನಾನು ಸಾಲ ತಗೊಂಡಿದ್ದ ವಿಷಯ, ಆಫೀಸ್ ಅಡ್ರೆಸ್ ಎಲ್ಲ ಅವ್ರಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಹೇಗೋ ಸಿಕ್ಕಿರುತ್ತೆ, ಬಟ್ ಯಾವ ಬ್ಯಾಂಕ್ ಅವರು ಈ ರೀತಿ ನಡ್ಕೊಳ್ಳಲ್ಲ. ಯೂಶಲಿ ಆಫೀಸ್ಗೆ ಬಂದು ಯಾರ ಹತ್ರ ಗಲಾಟೆನೂ ಮಾಡಲ್ಲ. ಯೂಶಲಿ ಬ್ರಾಂಚಿಂದ ನಿಮ್ಗೊಂದು ಕಾಲ್ ಬರುತ್ತೆ, ಇಮೇಲ್ ಕಳಿಸ್ತಾರೆ. ಬಟ್ ನಿಮಗೆ ನೋಡಿದ್ರೆ ಡೈರೆಕ್ಟಾಗಿ ಮನೇನ ಸೀಸ್ ಮಾಡ್ತೀವಿ ಅಂತ ನೋಟಿಸ್ ಬಂದಿದೆ ಅಲ್ವಾ? ಅವರು ಹೊಸ ನಂಬರಿಂದ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾರೋ ಏನೋ. ನಾನು ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಂಗೆ ರಿಸೀವ್ ಮಾಡೋಕ್ಕಾಗಿರಲ್ಲ. ಜಸ್ಟ್ ಒಂದು ಫೋನ್ ಕಾಲಿಂದ ಬ್ಯಾಂಕ್ನವರು ಈ ರೀತಿ ಡಿಸಿಷನ್ ತಗೊಳ್ಳಲ್ಲ. ಇಲ್ಲಿ ಏನೋ ಮಿಸ್ ಆಗ್ತಿದೆ, ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ನಿಸ್ತಿದೆ. ಯಾವುದಕ್ಕೂ ಒಂದ್ಸಲ ನಾನು ಲಾಯರ್ ಹತ್ರ ಮಾತಾಡಿ ನೋಡ್ತೀನಿ. ಲಾಯರಾ? ಸರಿ, ಬಟ್ ಈ ರೀತಿ ಗೂಂಡಾಗಿರಿಗೆಲ್ಲ ಹೆದರ್ಕೋಬೇಡಿ ಅಷ್ಟೇ. ಬ್ಯಾಂಕ್ ಯಾವುದು ಅಂತ ಹೇಳಿದ್ರಿ? ಅಲ್ಲ, ಐ ಕ್ಯಾನ್ ಟಾಕ್ ಟು ದೆಮ್. ಐ ಮೀನ್ ಬಾಸ್ಗೆ ಹೇಳಿ ಮಾತಾಡಿಸ್ಬೋದು. ಇನ್ಫ್ಯಾಕ್ಟ್ ಗಲಾಟೆ ನಡೀತಿದ್ದಾಗ ಅದೇನು ನಡೀತಿದೆ ಅಂತ ನೋಡ್ಕೊಂಡು ಬಂತ ಅವರೇ ಕಳಿಸಿದ್ದು. ಬಾಸ್ ಎಲ್ಲ ಎಂಪ್ಲಾಯೀಸ್ಗೂ ತುಂಬ ಕೇರ್ ಮಾಡ್ತಾರೆ. ಅದೆಲ್ಲ ಏನೂ ಬೇಡ, ಲಾಯರ್ ಇದ್ದಾರೆ, ಅವ್ರು ನೋಡ್ಕೋತಾರೆ. ಫೈನ್. ಏಯ್, ಯಾವನವನು? ಅವನು ಹೇಗೋ ಕಂಡಿಡ್ದ? ಅದೇ ಗೊತ್ತಾಗ್ತಿಲ್ಲ ಸರ್. ಯಾವನೋ ನಾರ್ಮಲ್ ಎಂಪ್ಲಾಯ್ ಅಂತೆ ಸರ್. ನಾರ್ಮಲ್ ಎಂಪ್ಲಾಯಿ. ಅವನ್ಗ ಧೈರ್ಯ ಎಲ್ಲಿಂದ ಬಂತು? ನಾರ್ಮಲ್ ಎಂಪ್ಲಾಯಿಗಳಿಗೆ ನೀವು ಆಡೋ ಆಟಗಳು ಗೊತ್ತಾಗಲ್ಲ ಅಂತ ಅವ್ರ ಕೈಲಿ ಫೈಲ್ಸ್ ಕಳಿಸ್ತೀರಾ? ಚಿಕ್ಕಿ, ನಿಮ್ಮನ್ನು ಭೇಟಿ ಮಾಡಕ್ಕೆ ನಾನು ಬರ್ತಾ ಇದ್ದೀನಿ. ಯಾರು ಸೀತಾ ಅವರೆಲ್ಲ? ಪ್ಲೀಸ್ ಅವಳ ಬಾಡಿಗಳನ್ನ ಬಿಟ್ಬಿಡ್ತೀರಾ? ಕ್ಯಾರಿ ಆನ್. ಸೀತಾ, ಎಲ್ಲ ಓಕೆನಾ? ಓಕೆ, ಐ ಅಂಡರ್ಸ್ಟ್ಯಾಂಡ್. Take care. ಇವನೇನು ಆಗ್ಲೇ ಇಲ್ಲಿ ಬಂದು ಕೂತ್ಬಿಟ್ಟಿದ್ದಾನಲ್ಲ, ಅಥವಾ ಇಷ್ಟು ಬೇಗ ಫೈಲ್ಗಿಲ್ ಕೊಟ್ಟು ಬಂದ್ಬಿಟ್ಟ? ಏ ರಾಮ್. ಎಸ್ ಸರ್. ನಾನು ಹೇಳಿದ್ದೇನೋ ನೀವು ಮಾಡ್ತಿರೋದೇನೋ, ಇಷ್ಟು ಬೇಗ ಫೈಲ್ ಕೊಟ್ಟು ಬಂದ್ಬಿಟ್ಟ? ಸರ್,
ಅದನ್ನ ಬಾಸೇ ನೋಡ್ಕೋತೀನಿ ಅಂತ ಹೇಳಿದ್ರು. ಅವರೇ ನೋಡ್ಕೋತೀನಿ ಅಂತ ಹೇಳಿದ್ಮೇಲೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನೋ ಬಾಸು ಫೈಲ್ ಕೊಡಕ್ ಹೋದ್ರಾ? ಹಾಂ. ರಾಮ, ನನ್ನ ಜೀವನಕ್ಕೆ ಬೆಂಕಿ ಇಡಕ್ ಬಂದಿದ್ದೀನ ನೀನು? ಅಯ್ಯೋ, ಎಂತ ಕೆಲಸ ಆಗೋಯ್ತು. ರಾಮ್, ನಾನು ಹೊರಡ್ತೀನಿ. ಎಲ್ಲಿಗೆ? ನನಗಿಲ್ಲಿರೋಕೆ ಒಂಥರ ಆಗ್ತಿದೆ. ನನ್ನ ಮಗಳಿಗೆ ಸ್ಕೂಲ್ ಬಿಡೋ ಟೈಮ್ ಆಯಿತು. ಅವಳನ್ನು ನೋಡಿದ್ರೆ ಒಂಥರ ಸಮಾಧಾನ ಆಗುತ್ತೆ ನನಗೆ. ನಾನು ಬರಲ್ಲ. ಐ ಮೀನ್, ನನಗೇನು ಕೆಲಸ ಇಲ್ಲ. ಇಫ್ ಯು ಓಕೆ ವಿತ್ ಇಟ್, ಐ ಕ್ಯಾನ್ ಜಾಯ್ನ್ ಯು. ಹೇಳಿ. ಹಲೋ ಮೇಡಮ್. ಮೇಡಮ್, ಒಂದೇ ಒಂದು ಚೇಂಜ್ ಮೇಡಮ್. ಏನ್ರಿ ಅದು? ಮೇಡಮ್, ಅದು ನೀವು ಕೇಳಿದ ಫೈಲ್ನ ನಾನು ಎಂಪ್ಲಾಯ್ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೆ. ಅದನ್ನು ತಗೊಳಕ್ಕೆ ಇವಾಗ ನಾನು ಲೇಡೀಸ್ ಕ್ಲಬ್ಗೆ ಹೊರಟಿದ್ದೀನಿ. ಒಂದೇ ಒಂದು ನಿಮಿಷ ಮೇಡಮ್. ಈಗೇನ್ರಿ? ಹೊರಟಾದ್ಮೇಲೆ ಏನ್ರಿ ನಿಮ್ಮ ಕತೆ? ಮೇಡಮ್, ಫೈಲ್ ತಗೊಂಡು ಬಾಸೇ ಬರ್ತಾ ಇದ್ದಾರೆ ಮೇಡಮ್. ಏನು? ಅವ್ರು ಈಗಾಗಲೇ ಹೊರಟಿದ್ದಾರೆ ಮೇಡಮ್. ನೀವಿರೋ ಕಡೆನೇ ಬರ್ತಿದ್ದಾರೆ ಮೇಡಮ್. ಫೈಲ್ನ ರಾಮ ತಗೊಂಡು ಬರ್ತಿದ್ದಾನ. ಈ ಚರಂಡಿ ಯಾವತ್ತೂ ಒಂದು ಕೆಲಸ ನೆಟ್ಟಗೆ ಮಾಡಲ್ಲ. ಫೈಲ್ ತಗೊಂಡು ಲೇಡೀಸ್ ಕ್ಲಬ್ಗೆ ಬಂದರೆ ಮೈ ಗಾಡ್. ಡ್ರೈವರ್, ಗಾಡಿ ರೈಟ್ಗೆ ತಗೋ. ಮೇಡಮ್, ಕ್ಲಬ್ಗೆ ಲೆಫ್ಟ್ ಹೋಗ್ಬೇಕಲ್ವಾ? ಹೇಳ್ದಷ್ಟು ಮಾಡು. ಟೇಕ್ ಅ ರೈಟ್. ಸೀತಾ ಅವರೇ, ಇನ್ನು ಆಫೀಸಲ್ಲಿ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬಲವಂತವಾಗಿ ಅದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೆ ಆಗ್ತಾ ಇಲ್ಲ. ಸಿಹಿ ಬನ್ನು ನಾನು ತಪ್ಕೊಂಡು ಸೀತಮ್ಮ ಇವತ್ತು ಏನಾಯ್ತು ಗೊತ್ತಾ ಅಂತ ಹೇಳ್ತಾಳಲ್ಲ, ಅವಾಗ ನನ್ನ ಮನ್ಸು ಬದಲಾಗತ್ತೆ. ಆಮೇಲೆ ಅವಳ ಪ್ರಪಂಚದಲ್ಲೇ ಮುಳುಗೋಗ್ಬಿಡ್ತೀನಿ. ಅದೇನಾಗುತ್ತೋ ಗೊತ್ತಿಲ್ಲ, ಅದು ಸಿಹಿ ಓಡ್ ಬಂದು ಫಸ್ಟ್ ನನ್ನೇ ಮಾತಾಡ್ಸೋದು. ನಾನಂತೂ ಚಾಲೆಂಜೇ ಮಾಡಲ್ಲ, ನನಗೆ ಗೊತ್ತು. ನನಗಿಂತ ಅವಳಿಗೆ ನೀವೇ ಬೆಸ್ಟ್ ಫ್ರೆಂಡ್ ಅಂತ. ಹಾಯ್. ನಿನ್ನ ನೋಡ್ಬೇಕು ಅಂತ ಅದಕ್ಕೆ ಸೀತಮ್ಮನ ಜೊತೆ ಬಂದ್ಬಿಟ್ಟೆ. ಸೀತಮ್ಮ ಮೂಡ್ತಿತ್ತದ ಬಿಳಿಗಡ್ಡೆಯಲ್ಲಿ ಅಂತ ಹುಡುಕ್ತಿದ್ದೆ, ನೀವಿಬ್ರು ಬಂದ್ರಿ. ನಾನು ಮ್ಯಾಮು ಮತ್ತೆ ನನ್ನ ಫ್ರೆಂಡ್ಸ್ ನ ತೋರಿಸ್ಲಾ? ಸೀಪುಟ, ಇವತ್ ಬೇಡ, ಇನ್ನೊಂದಿನ. ಇವಾಗ ಮನೆಗೆ ಹೋಗೋಣ ಬಾ. ನನ್ನ ಫ್ರೆಂಡ್ಸ್ ನ ಕರ್ಕೊಂಡು ಹೋಗೋಕೆ ಅವ್ರ ಮಮ್ಮಿ ಡ್ಯಾಡಿ ಬರ್ತಾರೆ, ನಾನು ತೋರಿಸ್ಬೇಕಲ್ವಾ? ಸೀತಮ್ಮ ಇವತ್ತು ಬೇಡ ಅಂತ ಹೇಳಾರಲ್ಲ, ಓಕೆನಾ? ಓಕೆ ಫ್ರೆಂಡ್ಸ್. ಸೀತಮ್ಮ, ಇವತ್ತೇನಾಯ್ತು ಗೊತ್ತಾ? ನಮ್ಮ ಮ್ಯಾಮು ಕಲರ್ ಪೇಪರ್ನ ಕಟ್ ಮಾಡಿಸಿದ್ರು. ಸೂಪರ್ ಫನ್ ಆಗಿತ್ತು. ನಾನು ರಾಬಿಟ್ ನ ಕಟ್ ಮಾಡಿದೆ. ಏನು? ರಾಬಿಟ್ನೇ ಕಟ್ ಮಾಡ್ಬಿಟ್ಟ? ಪಾಪ, ಎಷ್ಟು ನೋವಾಗಿರ್ಬೇಕು. ಅಯ್ಯೋ ಫ್ರೆಂಡ್ಸ್, ಅದು ಪೇಪರ್ ಕಟಿಂಗ್.
ಹಾಗೇನಿಲ್ವಲ್ಲ. ನನ್ಗೆಲ್ಲ ಗೊತ್ತಾಗತ್ತೆ ನೀನ್ ಸ್ಯಾಡ್ ಅಲ್ಲಿದ್ಯಾ. ಇವಳಿಗೆ ಎಲ್ಲ ಗೊತ್ತಾಗತ್ತೆ ಡಲ್ ಅಂತೆ. ಇಲ್ಲ, ಆಕ್ಚುಲಿ ನನ್ನ ಫ್ರೆಂಡ್ ಹೇಳಿದ್ ಕರೆಕ್ಟ್. ಯಾವುದೋ ಒಂದು ಕೆಲಸ ಆಗೋದಿದೆ, ಅದ್ರ ಬಗ್ಗೆ ಒಂಚೂರು ಟೆನ್ಷನ್ ಅಷ್ಟೇ. ಫ್ರೆಂಡ್ ಆ ಕೆಲಸ ಆಗಲ್ಲ ಬಿಡು. ಏ ಹಾಗೆಲ್ಲ ಹೇಳ್ಬಾರ್ದು ಅಂತ ಹೇಳಿಲ್ವಾ ನಿನ್ಗೆ? ಫ್ರೆಂಡ್ ಇವತ್ತೆಲ್ಲ ನೀನ್ ನನ್ ಜೊತೆನೇ ಇರ್ತೀಯ, ಅದಕ್ಕೆ ಯಾವ ಕೆಲ್ಸನೂ ಆಗಲ್ಲ ಅಂದೆ. ಓಕೆನಾ? ನಿನ್ ಜೊತೆ ಇರೋದ್ಕಿಂತ ಖುಷಿ ಇನ್ನೇನಿದೆ ಹೇಳು? ಇವಳ ಜೊತೆ ಇದ್ರೆ ಸಾಕು, ಎಲ್ಲ ಟೆನ್ಷನ್ ತಾನಾಗೆ ಮರ್ತೋಗುತ್ತೆ ಅಲ್ವೇನೋ? ಹೋಗೋಣ? ಏಯ್, ಯಾವ ರೌಡಿಗಳ ನೀವೆಲ್ಲ? ಅಮ್ಮ, ನನ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನ ಹೊರಗಡೆ ಕರ್ಕೊ ಬಂದಿರೋದು. ಏನ್ ಪ್ರಯೋಜನ ಆಯ್ತು? ಆಫ್ಟರ್ ಆಲ್ ಒಬ್ಳು ಹೆಂಗಸನ್ನ ಹೆದರ್ಸ್ಬಿಟ್ಟು ಬರಕ್ಕಾಗ್ಲಿಲ್ಲ ನಿಮ್ ಕೈಲಿ. ಕಚಡಗಳ. ಸರ್ ಹೇಳಿದ್ನಲ್ಲ ಸರ್, ಒಬ್ಬ ನಾರ್ಮಲ್ ಎಂಪ್ಲಾಯಿ ನಿಮ್ಮನ್ನ ಓಡಿಸ್ಬಿಟ್ಟ, ಅದೇ ತಾನೇ? ಸರ್ ಅವ್ನು ಸಾಮಾನ್ಯದನಲ್ಲ ಸರ್, ಆ ಕಂಪ್ನಿ ಬಾಸ್ ಕಡೆನಂತೆ ಸರ್. ಬಾಸ್ ಕಡೆವನ? ಸರ್ ಅವ್ನ ಮಾತಲ್ಲಿ ಒಂಚೂರು ಭಯ ಇಲ್ಲ ಸರ್. ಯಾರೇ ಆದ್ರೂ ಒಂಚೂರಾರ ಎದ್ರುಕೊಂಡು ಮಾತಾಡ್ತಾರೆ. ಅವ್ನು ನೋಡಿದ್ರೆ ಟಾಪ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂತಾನೆ ಸರ್. ಅವನು ನನ್ ಫ್ರೆಂಡು ಸುಷ್ಮಾ ಇದ್ದಾಳ ಅಲ್ವಾ, ಅವ್ಳಿಗೆ ಹಸು ಆದಾಗ ಫುಲ್ ಕೋಪ ಬಂದ್ಬಿಡತ್ತೆ. ನಾನೇನು ಕಲರ್ ಶೀಟ್ ನ ಕಟ್ ಮಾಡ್ತಾ ಇದ್ರಲ್ವಾ, ಅವಳಿಗೆ ನಾನು ಹಾಫ್ ಚಪಾತಿ ಮೆತ್ತಿ ಕೊಟ್ಬಿಟ್ಟೆ. ಗುಡ್ ಗರ್ಲ್. ಏನ್ ಗುಡ್ ಗರ್ಲು? ಲಂಚ್ ಬ್ರೇಕ್ ತನಕ ಕಾಯಕ್ಕಾಗ್ಲಿಲ್ವಾ? ನೀನು ಹಾಫ್ ಚಪಾತಿ ಕಡಿಮೆ ತಿಂದಿದ್ಯಾ ಇವತ್ತು? ಸೀತಮ್ಮ, ಸುಷ್ಮಾ ನಾಳೆ ಬೇರೆ ಏನಾದ್ರೂ ಕೊಡ್ತಾಳೆ. ವೆರಿ ಗುಡ್ ಬಂಗಾರಿ. ಶೇರಿಂಗ್ ಇಸ್ ಕೇರಿಂಗ್. ಎಲ್ರ ಜೊತೆ ಹಂಚ್ಕೊಂಡು ತಿನ್ಬೇಕು. ಇಬ್ರು ಹೀಗೆ ಮಾತಾಡ್ಕೊಂಡು ನಿಂತಿರ್ತೀರಾ ಅಥವಾ ಮನೆ ಕಡೆ ನಡೀತೀರಾ? ಮನೆ ಕಡೆ ನಡೀತೀವಿ ಮೇಡಮ್. ಆದ್ರೆ ನಮ್ ಮನೆಗಲ್ಲ. ಮತ್ತೆ ಫ್ರೆಂಡ್ ನಿನ್ ಮನೆಗೆ. ವಾಟ್? ಫ್ರೆಂಡ್ ನಿಮ್ ಮನೆಗೆ ಹೋಗೋಣ. ಸಿಹಿ, ಅವ್ರು ಯಾಕಾದ್ರೂ ನಿನ್ನ ನೋಡಕ್ ಬಂದ್ರು ಅಂತ ಅನ್ಸೋ ಹಾಗೆ ಮಾಡ್ಬೇಡ ಅವ್ರಿಗೆ. ನಡಿ ಸುಮ್ನೆ. ಫ್ರೆಂಡ್ ಎಷ್ಟೊಂದ್ಸಲ ನಮ್ ಮನೆಗ್ ಬಂದಿದ್ದಾರೆ. ಅವ್ರ ಮನೆಗೆ ನಾವ್ ಒಂದ್ಸಲ ಹೋಗಿದ್ದೀವ. ಇನ್ನೊಂದಿನ ಹೋಗುಸಿದಮ್ಮ. ಫ್ರೆಂಡ್ ನ ಮೀಟ್ ಮಾಡಿಸ್ತೀನಿ ಅಂದ್ರು ಇನ್ನೊಂದಿನ ಅಂತ್ಯ. ಫ್ರೆಂಡ್ ಮನೆಗೆ ಹೋಗೋಣ ಅಂದ್ರು ಇನ್ನೊಂದಿನ ಅಂತ್ಯ. ಅವತ್ತಿನ ಕೆಲ್ಸ ಅವತ್ತೇ ಮಾಡ್ಬೇಕಂತ ನೀನೇ ಹೇಳ್ದೆ ತಾನೆ. ಇದೇನ್ ಕೆಲ್ಸ? ಇದು ಕೆಲ್ಸನೇ. ಫ್ರೆಂಡ್ ನಿಮ್ ಮನೆಗೆ ಹೋಗೋಣ ಪ್ಲೀಸ್ ಫ್ರೆಂಡ್, ಪ್ಲೀಸ್. ಯಾಕೆ ಫ್ರೆಂಡ್, ನನ್ನ ಮುಂದಿನ ಮನೆ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ವಾ? ಅವ್ರಿಗೇನೋ ಕೆಲ್ಸ ಇದೆ ಅಂತ ಆಗ್ಲೇ ಹೇಳಿದ್ರು ತಾನೆ. ಮತ್ ನಮ್ ಸ್ಕೂಲ್ ಹತ್ರ ಬಂದಿದ್ದಾರೆ. ನೀನೇ ಹೇಳು ಫ್ರೆಂಡ್. ನನ್ ಕ್ಯೂಟ್ ಫ್ರೆಂಡ್ ಇಷ್ಟು ಸಲ ಕೇಳ್ಬೇಕಾದ್ರೆ ನಾನು ಹೇಗಿಲ್ಲ ಅಂತ ಹೇಳಕ್ಕಾಗುತ್ತೆ ಹೇಳು? ಸೂಪರ್ ಫ್ರೆಂಡ್ ನೀನು. ನಿಮಗ್ ಓಕೆನಾ? ನೀವು ಆಲ್ರೆಡಿ ಡಿಸ್ಟರ್ಬ್ಡ್ ಆಗಿದ್ರಿ. ನಾನು ಇವಳನ್ನ ಹೊರಗೆ ಕರ್ಕೊಂಡು ಹೋಗಿ ಆಮೇಲೆ ಮನೆಗೆ ಹೋಗೋಣ ಅನ್ಕೊಂಡೆ. ಛೇ, ಹಾಗೇನಿಲ್ಲ, ನಮ್ಮನೆಗೆ ಹೋಗೋಣ. ನಿಜವಾಗ್ಲೂ ಏನೂ ತೊಂದರೆ ಇಲ್ಲ ತಾನೆ? ನೋ, ಯು ಗೈಸ್ ಆರ್ ವೆಲ್ಕಮ್. ಥ್ಯಾಂಕ್ ಯು ಫ್ರೆಂಡ್. ಫ್ರೆಂಡ್ ನಿಮ್ಮ ಮನೆಯಲ್ಲ ನಾವು ಆಟ ಆಡೋಣ. ಭಾರ್ಗವಿ ಚಿಕ್ಕಿ ಮನೇಲಿ ಇಲ್ಲ ಅಂತಂದ್ರೆ ಲೇಡೀಸ್ ಕ್ಲಬ್ಗೆ ಬರಕ್ಕೆ ಹೇಳಿದವ್ರು ಅನ್ನೋದು ಕನ್ಫರ್ಮ್ ಆಗುತ್ತೆ. ಏ ಅಶೋಕ, ನಿಂತ್ಕೋ. ಯಾಕೆ ಒಳ್ಳೆ ರನ್ಔಟ್ ಆಗ್ಬಿಡ್ತೀನಿ ಅನ್ನೋ ಥರ ಓಡ್ತಿದ್ಯಾ? ಏನು ವಿಷಯ?
ಚಿಕ್ಕಮ್ಮ ಇಲ್ಲಿ ಅಂದರೆ ನನ್ನ ಭಾರ್ಗು ಅಲ್ಲ, ಅಂಪೈರ್ ವಿಷಯ ಕಾಮೆಂಟೇಟ್ರಿಗೆ ಯಾಕಪ್ಪ, ಎಲ್ಲ ನಿಮ್ಮಂಥ ಪ್ಲೇಯರ್ಸಿಗೆ ಸರಿ ಅಷ್ಟೇ. ಭಾರ್ಗವಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ಹಾಗಂತ ಅವಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲಪ್ಪ. ಭಾರ್ಗವಿ ನನ್ನ ಹಾರ್ಟ್ಗೆ ತುಂಬ ಹತ್ತಿರ ಇದ್ದಾಳೆ, ಹಾಗಾಗಿ ಅವಳೆಷ್ಟೇ ದೂರ ಇದ್ರೂ ನನಗೆ ಟೆನ್ಷನ್ನೇ ಇಲ್ಲ. ಮನೇಲಿ ಇಲ್ಲ ಅಲ್ವಾ? ಯಾಕೆ ಅಶೋಕ, ಏನಾಯ್ತು? ಏನಿಲ್ಲ ಚಿಕ್ಕಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ಹಾಗಾದರೆ ಚಿಕ್ಕಮ್ಮ ಮನೇಲಿಲ್ಲ, ಈ ಫೈಲ್ಗೋಸ್ಕರ ಕಾಯ್ಕೊಂಡು ಕ್ಲಬ್ಬಲ್ಲಿ ಕೂತಿದ್ದಾರೆ. ಅಶೋಕ್, ಇಷ್ಟೊತ್ತಲ್ಲಿ ನೀನೇನಿಲ್ಲಿ? ನಿನ್ನೆ ಕೇಳ್ಕೊಂಡ್ ಬಂದ ಭಾರ್ಗು, ಏನೋ ವಿಷಯ ಇರಬೇಕು ಅಲ್ವಾ ಅಶೋಕ? ನೀನು ನನ್ನನ್ನು ಹುಡ್ಕೊಂಬಂದ್ಯಾ? ಏನು ವಿಷಯ? ಇಲ್ಲೇ ಇದ್ದಾರೆ. ಹಾಗಾದ್ರೆ ಲೇಡೀಸ್ ಕ್ಲಬ್ಬಲ್ಲಿ ಇರೋದು ಯಾರು? ಅಕ್ಕ, ನೀವಿನ್ನೂ ಲೇಡೀಸ್ ಕ್ಲಬ್ಗೆ ಹೋಗಿಲ್ವಾ?